ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳ ಪೈಕಿ ಅನುಷ್ಠಾನ ಆಗಿರುವ ಏಕೈಕ ಗ್ಯಾರಂಟಿ ಶಕ್ತಿ ಯೋಜನೆ. ಮಹಿಳೆಯರು ರಾಜ್ಯಾದ್ಯಂತ ಉಚಿತವಾಗಿ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡೋ ಈ ಯೋಜನೆಯಿಂದಾಗಿ ಇದೀಗ ಧಾರ್ಮಿಕ ಸ್ಥಳಗಳು ಫುಲ್ ರಶ್ ಆಗಿದೆ. ರಾಜ್ಯದ ಬಹುತೇಕ ಧಾರ್ಮಿಕ ಸ್ಥಳಗಳಲ್ಲಿ ಜನ ಜಂಗುಳಿ, ಅದರಲ್ಲೂ ಮಹಿಳಾ ಪ್ರಯಾಣಿಕರಿಂದಲೇ ತುಂಬಿ ತುಳುಕ್ತಾ ಇದೆ ಬಸ್ಗಳು ಹಾಗೆ ಧಾರ್ಮಿಕ ಕ್ಷೇತ್ರಗಳು. ಧರ್ಮಸ್ಥಳದ ಮಂಜುನಾಥನ ದರ್ಶನ, ಉಡುಪಿಯಲ್ಲಿ ಕೃಷ್ಣನ ದರ್ಶನ, ಮುರುಡೇಶ್ವರದಲ್ಲಿ ಈಶ್ವರನ ದರ್ಶನ, ಜೊತೆಗೆ ಬೀಚ್ನಲ್ಲಿ ಆಟ. ಮೈಸೂರು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ ಎಲ್ಲಿ ನೋಡಿದ್ರೂ ಕೂಡ ಮಹಿಳೆಯರೇ ಕಾಣೋಕೆ ಸಿಗ್ತಿದ್ದಾರೆ. ಅದರಲ್ಲೂ ಮಲೆಮಹದೇಶ್ವರ ಬೆಟ್ಟ, ಸಿಗಂದೂರಿನಲ್ಲಿ ಅಧಿಕ ಮಹಿಳಾ ಭಕ್ತರಿಂದಾಗಿ ಫುಲ್ ರಶ್ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಲೆಮಹದೇಶ್ವರ ಬೆಟ್ಟಕ್ಕೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಬಸ್ನ ಕಿಟಕಿಯ ರಾಡ್ ಅನ್ನ ಮುರಿದು ಹಾಕಿದ್ದಾರೆ ಜನ. ಬಸ್ ಹತ್ತೋಕೆ ಭಾರಿ ನೂಕುನುಗ್ಗಲು ಉಂಟಾಗಿದೆ. ಈ ಸಂದರ್ಭದಲ್ಲಿ ಬಸ್ ಅನ್ನ ಏರ್ಬೇಕು, ಹತ್ಬೇಕು, ಸೀಟ್ ಹಿಡಿಬೇಕು ಅನ್ನೋ ಧಾವಂತದಲ್ಲಿ ಬಸ್ನ ಕಿಟಕಿಯ ರಾಡ್ ಅನ್ನೇ ಮುರಿದು ಹಾಕಿದ್ದಾರೆ ಜನ. ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಧಾರ್ಮಿಕ ಶಕ್ತಿ ಕೇಂದ್ರಗಳತ್ತ ಮಹಿಳೆಯರು ತಂಡೋಪತಂಡವಾಗಿ ಹೋಗ್ತಿದ್ದಾರೆ. ಒಂದ್ ಕಡೆ ಬಸ್ನಲ್ಲಿ ಫ್ರೀ, ಹಾಗೆ ವೀಕೆಂಡು, ಅದರಲ್ಲೂ ಅಮಾವಾಸ್ಯೆ, ಹೀಗಾಗಿ ಧಾರ್ಮಿಕ ಸ್ಥಳಗಳತ್ತ ಮುಖ ಮಾಡ್ತಿದ್ದಾರೆ ಮಹಿಳೆಯರು. ಧರ್ಮಸ್ಥಳ ಅಂತೂ ಕಳೆದ 2 ದಿನದಿಂದ ಮಹಿಳೆಯರಿಂದಲೇ ತುಂಬಿ ತುಳುಕ್ತಾ ಇದೆ. ಮತ್ತೊಂದ್ ಕಡೆ ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ಕೆಲವೊಂದ್ ಕಡೆ ಬಸ್ನ ಕಿಟಕಿಯ ಗಾಜುಗಳು ಮುರಿದು ಹೋಗ್ತಾ ಇದೆ, ರಾಡ್ ಕಿತ್ತು ಹೋಗ್ತಾ ಇದೆ. ನಿನ್ನೆಯಂತೂ ಆ ಬಸ್ನ ಡೋರೇ ಕಿತ್ತು ಕೈ ಕೊಟ್ಟಿದ್ರು ಕಂಡಕ್ಟರ್ಗೆ. ಕಂಡಕ್ಟರ್ ಮಾಡೋದೇನು ಅಂತ ಗೊತ್ತಾಗದೆ ಪೆಚ್ಚಾಗಿ ನಿಂತಿದ್ದ ಘಟನೆ ಕೂಡ ನಡೆದು ಹೋಗಿದೆ. ಮಲೆಮಹದೇಶ್ವರ ಬೆಟ್ಟದ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಸಾಮಾನ್ಯವಾಗೇನೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ವಾಡಿಕೆ. ಅದರಲ್ಲೂ ಕೂಡ ಇದೀಗ ಉಚಿತ ಬಸ್ನ ಯೋಜನೆ, ಅದರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಮಹಿಳಾ ಮಣಿಗಳು. ದೃಶ್ಯದಲ್ಲಿ ನಾವು ಗಮನಿಸಬಹುದು, ಪುರುಷರಿಗಿಂತ ಅಧಿಕ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರೇನೆ ಕಾಣ್ಲಿಕ್ಕೆ ಸಿಗ್ತಾ ಇದ್ದಾರೆ. ಬಸ್ಗಳು ರಶ್, ಹಾಗೆ ಪುಣ್ಯಕ್ಷೇತ್ರಗಳು ರಶ್ ಅನ್ನೋ ರೀತಿಯ ಪರಿಸ್ಥಿತಿ ಇದೀಗ ಕಾಣೋಕ್ ಸಿಗ್ತಾ ಇದೆ. ಮಲೆಮಹದೇಶ್ವರ ಬೆಟ್ಟದಲ್ಲೂ ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಮಹಿಳಾ ಭಕ್ತಗಣ. ಮೈಸೂರಿನ ಚಾಮುಂಡಿ ಬೆಟ್ಟ ಕೂಡ ಫುಲ್ ರಶ್ ಆಗಿದೆ. ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಳ್ಳಿಕ್ಕೆ ಅಂತ ಹೇಳಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮಹಿಳೆಯರು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಉಚಿತ ಬಸ್ ಇರೋದ್ರಿಂದಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಿದ್ದಾರೆ ಅನ್ನೋ ಮಾಹಿತಿ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಫುಲ್ ಜನ ಇದ್ದಾರೆ. ಅದರಲ್ಲೂ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದು ಸ್ಥಳೀಯರು ನೀಡ್ತಾ ಇರುವ ಮಾಹಿತಿಯಾಗಿದೆ. ಉಚಿತ ಬಸ್ನ ಲಾಭವನ್ನ ನೇರವಾಗಿ ಪಡೆದುಕೊಳ್ತಾ ಇದ್ದಾರೆ ಮಹಿಳೆಯರು. ಹೆಚ್ಚಾಗಿ ಪುಣ್ಯಕ್ಷೇತ್ರಗಳಿಗೆ, ಧಾರ್ಮಿಕ ಶಕ್ತಿ ಕೇಂದ್ರಗಳಿಗೇನೆ ಮಹಿಳೆಯರು ತೆರಳುತ್ತಾ ಇರೋದನ್ನ ಕೂಡ ಗಮನಿಸಬಹುದಾಗಿದೆ. ಮೈಸೂರು, ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ತೆರಳೋ ಬಸ್ಗಳು ಕೂಡ ಸಂಪೂರ್ಣವಾಗಿ ಮಹಿಳೆಯರಿಂದಲೇ ತುಂಬಿ ತುಳುಕ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಧರ್ಮಸ್ಥಳಕ್ಕೆ ಹೋದವರು ಕುಕ್ಕೆ ಕೂಡ ಹೋಗ್ತಾ ಇರೋದು ವಾಡಿಕೆ. ಅದರಂತೆ ಮಹಿಳೆಯರು ಕೂಡ ಯಾರೆಲ್ಲ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನ ಪಡೆದುಕೊಂಡು ಹಾಗೇನೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗಿ ನಮಸ್ಕಾರ ಹಾಕೋ ಪ್ರಯತ್ನ, ಇಲ್ಲೂ ಕೂಡ ಉಚಿತ ಬಸ್ ಶಕ್ತಿ ಯೋಜನೆಯ ಎಫೆಕ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಮಹಿಳಾ ಭಕ್ತರ ಸಂಖ್ಯೆಯೇ ಹೆಚ್ಚಾಗಿ ಕಾಣೋಕೆ ಸಿಗ್ತಾ ಇದೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸರಿಸುಮಾರು 50,000ಕ್ಕೂ ಹೆಚ್ಚು ಭಕ್ತರಿಂದ ಮಾದಪ್ಪನ ದರ್ಶನ ಪಡೆಯಲಾಗಿದೆ. ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಮಾದಪ್ಪನ ದರ್ಶನ ಪಡೆಯೋ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಂತು ಮಾದಪ್ಪನ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ಜನ. ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಜನರ ಸಾಗರ ಅಲ್ಲಿ ಹರಿದು ಹೋಗಿರಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಕ್ಯೂನಲ್ಲಿ ತಾಸ್ಗಟ್ಲೆ ನಿಂತು ನಂತರದಲ್ಲಿ ದರ್ಶನ ಪಡ್ಕೊಳ್ಬೇಕಾದ ಅನಿವಾರ್ಯ ಪರಿಸ್ಥಿತಿ. ಅದರಲ್ಲೂ ಕೂಡ ವೀಕೆಂಡ್, ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ನ ಯೋಜನೆಯ ಫಲ, ಇದೆಲ್ಲದರ ಫಲವಾಗಿ ಇವತ್ತು ಅದರಲ್ಲೂ ಅಮಾವಾಸ್ಯೆ ಇರೋ ಕಾರಣ ವಿಶೇಷವಾಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹರಕೆ ಕಟ್ಕೊಂಡು ಹೋಗೋರ ಸಂಖ್ಯೆ ಕೂಡ ಹೆಚ್ಚಿಗೆ ಇರುತ್ತೆ. ಇವತ್ತು ಸರಿಸುಮಾರು 50,000 ಭಕ್ತರು ಮಾದಪ್ಪನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಧರ್ಮ ದರ್ಶನಕ್ಕೆ ಯಾವ ಪ್ರಮಾಣದಲ್ಲಿ ಕ್ಯೂ ಇದೆ ಅನ್ನೋದನ್ನು ಒಂದ್ ಕಡೆ ಗಮನಿಸಿದ್ರೆ, ಮತ್ತೊಂದ್ ಕಡೆಯಲ್ಲಿ ಫ್ರೀ ಟಿಕೆಟ್, ಫ್ರೀ ಬಸ್ ಅಂತ ಹೇಳಿ ಮಕ್ಕಳು ಮರಿಗಳನ್ನ ಸೀಟ್ ರಿಸರ್ವೇಶನ್ಗೋಸ್ಕರ ಕಿಟಕಿ ಮೂಲಕ ಜನ ತೋರಿಸ್ತಿದ್ದಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ, ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ.
ಫ್ರೀ ಟಿಕೆಟು ಫ್ರೀ ಬಸ್ಸು ಅಂತ ಹೇಳಿ ಮಕ್ಕಳಿಗೇನಾದ್ರೂ ಅಪಾಯ ಆದ್ರೆ ಆಸ್ಪತ್ರೆಗೆ ಬಿಲ್ ಕಟ್ಟೋದು ನೀವೇನೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ. ಇದೆಲ್ಲದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ 50,000ಕ್ಕೂ ಅಧಿಕ ಭಕ್ತರು ಮಾದಪ್ಪನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಈ ನಡುವೆ ಚಾಮರಾಜನಗರದ ಎಲ್ಲಾ ಡಿಪೋಗಳಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೆಚ್ಚುವರಿಯಾಗಿ 200 ಬಸ್ಗಳನ್ನು ಬಿಡಲಾಗಿದೆ. ಅಮಾವಾಸ್ಯೆಯ 3 ದಿನದಲ್ಲಿ ಸುಮಾರು 1.5 ಕೋಟಿ ಕಲೆಕ್ಷನ್ ಆಗೋ ಸಾಧ್ಯತೆ. ಅಮಾವಾಸ್ಯೆಯ ಹಿಂದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಹೀಗಾಗಿ ಹೆಚ್ಚುವರಿ ಬಸ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. 1.5 ಕೋಟಿಯಷ್ಟು ಕಲೆಕ್ಷನ್ ಆಗೋ ನಿರೀಕ್ಷೆಯನ್ನ ಹೊಂದಿದೆ ಸಾರಿಗೆ ಇಲಾಖೆ. ಕಳೆದ ಬಾರಿ 3 ದಿನದಲ್ಲಿ ಸುಮಾರು 75 ಲಕ್ಷ ಕಲೆಕ್ಷನ್ ಆಗಿತ್ತು ಅನ್ನೋ ಮಾಹಿತಿ. ಇನ್ನು ಈ ನಡುವೆ ಮಹದೇಶ್ವರ ಬೆಟ್ಟದ ನಡುವಿನ ರಸ್ತೆಯಲ್ಲಿ ಒಂದು ಬಸ್ ಕೆಟ್ಟು ಹೋಗಿದೆ. ಪರಿಣಾಮ 3-4 ಕಿಲೋಮೀಟರ್ ಉದ್ದಕ್ಕೂ ಕೂಡ ವಾಹನಗಳು ನಿಂತು ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ. ಒಂದ್ ಕಡೆ ಬಸ್ಗಳು ರಶ್, ದರ್ಶನದ ವ್ಯವಸ್ಥೆಯಲ್ಲೂ ರಶ್, ಹಾಗೆ ಬಸ್ ಕೆಟ್ಟು ಹೋಗಿರೋದ್ರಿಂದ ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಅನ್ನೋ ಪರಿಸ್ಥಿತಿ. ಹೀಗಾಗಿ ಮಾದಪ್ಪನ ದರ್ಶನ ಪಡ್ಕೊಳ್ಳೋಕೆ ಜನ ಅಕ್ಷರಶಃ ಪ್ರಯಾಸ ಪಡುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಒಂದ್ ಕಡೆ ದೇವಸ್ಥಾನಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಬಸ್ಗಳು ಕೂಡ ರಶ್ ಆಗಿದೆ. ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ರು ಡೋರ್ ಮೂಲಕ ಬಸ್ ಹತ್ತೋಕ್ ಆಗದೆ ವಿಂಡೋ ಮೂಲಕ ಬಸ್ ಹತ್ತಿರುವ ಘಟನೆ ನಡೆದಿದೆ. ದೃಶ್ಯದಲ್ಲೂ ಕೂಡ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ವಿಡಿಯೋ ರೆಕಾರ್ಡ್ ಮಾಡ್ತಿರೋರ ಧ್ವನಿಯಲ್ಲೂ ಇದೆ ಆತಂಕ. ಏನಾದ್ರೂ ಆದ್ರೆ ಏನಪ್ಪಾ ಅಂತ ಹೇಳಿ, ವಯಸ್ಸು, ಹಾಗೆ ಅಲ್ಲಿರೋ ಜನ, ಹಾಗೆ ಆ ಚಿಕ್ಕ ಸ್ಪೇಸು, ಅಲ್ಲಿ ಹೋಗಿ ಹೆಚ್ಚು ಕಮ್ಮಿ ಆದ್ರೆ ಏನು ಅನ್ನೋ ಆತಂಕ. ಈ ಆತಂಕನ ಕೂಡ ಪಕ್ಕಕ್ಕಿಟ್ಟು ಸೀಟ್ ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿದೆ ಮಹಿಳಾ ಮಣಿಗಳ ಧಾವಂತ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ. ಡೋರ್ನ ಮೂಲಕ ಹೋದ್ರೆ ಸೀಟ್ ಸಿಗೋದಿಲ್ಲ ಅಂತ ಹೇಳಿ ಕಿಟಕಿ ಮೂಲಕವೇ ಬಸ್ ಹತ್ತಿ ಸೀಟ್ ರಿಸರ್ವ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಹಿಳೆಯರು ಮಾಡ್ತಾ ಇರುವುದು ಕೊಳ್ಳೇಗಾಲದಲ್ಲಿ ಕಂಡು ಬಂದಿರುವ ದೃಶ್ಯ ಇದು. ಎಷ್ಟೋ ಬಸ್ಗಳಲ್ಲಿ ಹೀಗೆ ವಿಂಡೋ ಮೂಲಕ ಬಸ್ ಹತ್ತೋಕೆ ಅವಕಾಶ ಆಗ್ಲಿ ಅಂತ ಹೇಳಿ ಆ ವಿಂಡೋಗೆ ಅಳವಡಿಸಿದ್ದ ರಾಡ್ಗಳನ್ನೇ ಮುರಿದು ಹಾಕ್ಬಿಟ್ಟಿದ್ದಾರೆ ಜನ. ಇಷ್ಟ ದಿನ ನಾವು ಗಮನಿಸಿದ್ವಿ, ಕಳೆದ 2-3 ದಿನದಿಂದ ಮಕ್ಕಳನ್ನ ಹತ್ತಿಸಲಾಗ್ತಿತ್ತು. ಈಗ ಮಹಿಳೆಯರನ್ನೇ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಿಂಡೋಗಳ ಮೂಲಕ, ಕಿಟಕಿ ಮೂಲಕನೇ ಬಸ್ ಹತ್ತಿ ಸೀಟನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಕೊಳ್ಳೇಗಾಲದಲ್ಲಿ ಮಹಿಳೆಯರು. ಮಂಡ್ಯ ಜಿಲ್ಲೆಯ ದೇವಸ್ಥಾನದಲ್ಲೂ ಕೂಡ ಫುಲ್ ರಶ್ ಇದೆ. ಇವತ್ತು ಆಷಾಢ ಮಾಸದ ಎಳ್ಳು ಅಮಾವಾಸ್ಯೆ. ಇದೇ ಕಾರಣಕ್ಕೆ ಶಕ್ತಿ ದೇವತೆಗಳ ದೇವಸ್ಥಾನಗಳು ಫುಲ್ ರಶ್ ಆಗಿದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆರತಿ ಉಕ್ಕಡ ಗ್ರಾಮದಲ್ಲಿರುವ ಶ್ರೀ ಅಹಲ್ಯಾದೇವಿ ದೇಗುಲ ಕೂಡ ತುಂಬಿ ತುಳುಕ್ತಾ ಇದೆ. ಮಂಡ್ಯ ಜಿಲ್ಲೆಯ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಫುಲ್ ರಶ್ ಆಗ್ತಾ ಇದೆ. ಜನ ಬಸ್ ಹತ್ತೋಕೆ ಗಲಾಟೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಮಂಡ್ಯ ಬಸ್ ನಿಲ್ದಾಣದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ್ಶನ ಅಂದ್ರೆ ಅವ್ರ ಮನೆಯಿಂದ ತಗೊಂಡೋಗಿ ಮಾಡ್ತಿದ್ರು. ಇವಾಗ ಮಾಡೋದೆಲ್ಲ ಬರೋ ತಪ್ಪು. ಸಿದ್ದರಾಮಯ್ಯ ಯಾಕೆ ಮಾಡ್ಬೇಕಾಯ್ತು? ಯಾವನಾರ ಒಂದು ಮಾಡಿದ್ರೆ ಸಾಕಿತ್ತು. ಇದೆಲ್ಲ ಮಾಡಿ ಬಸ್ಸು ಫ್ರೀ ಬಿಟ್ಟ ಮಹಿಳೆಯರು ಶಕ್ತಿ ಯೋಜನೆಯ ಫಲವನ್ನ ಪಡ್ಕೊಂಡು ತಮ್ಗೆ ಇಚ್ಛೆ ಬರೋ ಸ್ಥಳಗಳಿಗೆ ಉಚಿತವಾಗಿ ಪ್ರಯಾಣ ಮಾಡ್ಲಿ ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಈ ಗ್ಯಾರಂಟಿಯನ್ನ ಘೋಷಿಸ್ತು, ಅನುಷ್ಠಾನ ಕೂಡ ಮಾಡ್ತು. ಆದ್ರೆ ಯಾಕೋ ಈ ಮಹಿಳೆಯರಿಗೆ ಸಿದ್ದರಾಮಯ್ಯ ಅವ್ರ ಮೇಲೇನೆ ಕೋಪ ಬಂದಂಗಿದೆ. ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟಿದ್ರಿಂದಲೇ ಇಷ್ಟೆಲ್ಲ ಕಿರಿಕಿರಿ ಆಗ್ತಿದೆ. ಇದ್ದವ್ರು ಪ್ರಯಾಣ ಮಾಡ್ತಿದ್ರು, ಈಗ ಫ್ರೀ ಅಂತ ಹೇಳಿ ಇರೋ ಬರೋರೆಲ್ಲ ಪ್ರಯಾಣ ಮಾಡೋಕ್ ಬರ್ತಿದ್ದಾರೆ. ಹೀಗಾಗಿ ಎಲ್ರಿಗೂ ಕೂಡ ತಾಪತ್ರಯ ಆಗ್ತಾ ಇದೆ. ಬಸ್ ಸಿಕ್ತಿಲ್ಲ, ಸಿಕ್ಕಿದ ಬಸ್ಸಲ್ಲಿ ಸೀಟ್ ಸಿಕ್ತಿಲ್ಲ, ಸೀಟ್ ಹಿಡ್ಕೊಳ್ಳೋಣ ಅಂದ್ರೆ ಗಂಟೆಗಟ್ಲೆ ಗಲಾಟೆ ಮಾಡೋ ಪರಿಸ್ಥಿತಿ. ಹೀಗಾಗಿ ಒಬ್ರಿಗೊಬ್ರು ಗಲಾಟೆ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ಫ್ರೀ ಬಸ್ನಿಂದ ಅಂತ ಹೇಳಿ ತಮ್ಮ ಅಳಲನ್ನ ಆಕ್ರೋಶದ ನುಡಿಗಳ ಮೂಲಕ ಹೊರಹಾಕ್ತಿದ್ದಾರೆ ಮಹಿಳೆಯರು.
ಈ ಶಕ್ತಿ ಯೋಜನೆಯ ಎಫೆಕ್ಟ್ ಕೇವಲ ಮಂಡ್ಯ ಮೈಸೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಸರ್ಕಾರದ ಶಕ್ತಿ ಯೋಜನೆ ಸದುಪಯೋಗ ಪಡೆದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಿಳೆಯರು ಆಗಮಿಸುತ್ತಿದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಿದ್ಧಾರೂಢ ಮಠಕ್ಕೆ ಜನಸಾಗರವೇ, ಅದರಲ್ಲೂ ಕೂಡ ಮಹಿಳೆಯರೇ ಆಗಮಿಸ್ತಾ ಇರೋದು ದೃಶ್ಯದಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಸಿದ್ಧಾರೂಢ ಮಠದಲ್ಲಿ ಮಹಿಳೆಯರಿಂದಲೇ ತುಂಬಿ ತುಳುಕ್ತಾ ಇದೆ ಮಠದ ಆವರಣ. ಹಾಗೆ ಈ ಶಕ್ತಿ ಯೋಜನೆ ಬಗ್ಗೆ ಮಹಿಳೆಯರು ಏನ್ ಹೇಳ್ತಿದ್ದಾರೆ, ಯಾವ ರೀತಿ ಪ್ರಯೋಜನ ಪಡ್ಕೊಳ್ತಿದ್ದಾರೆ, ಇದೆಲ್ಲದರ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ನೀಡಿದ್ದಾರೆ. ನೋಡೋಣ. ಶಕ್ತಿ ಯೋಜನೆಯ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂದ್ರೆ ಇವತ್ತು ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಹೋದರೂ ಸಹ ಮಹಿಳೆಯರು ಮತ್ತು ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ನಾವೀಗ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿದ್ದೇವೆ. ನೋಡ್ತಾ ಇರಬಹುದು ಇಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಮಹಿಳೆಯರು ಮತ್ತು ಭಕ್ತರು ಇವತ್ತು ಜನಸಾಗರ ಹರಿದು ಬಂದಿದೆ ಅನ್ನೋದಕ್ಕೆ. ಅದರಲ್ಲೂ ಏನಂದ್ರೆ ಇಲ್ಲೇನು ಭಕ್ತರು ಬಂದಿದ್ದಾರೆ ಅದರಲ್ಲಿ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದರೆ ಅದರದ್ದು ಎಫೆಕ್ಟ್ ಯಾಕಂದ್ರೆ ಈಗೇನು ಸಾರಿಗೆ ಬಸ್ನಲ್ಲಿ ಉಚಿತವಾಗಿ ಏನು ಟಿಕೆಟ್ ಸೌಲಭ್ಯ ಇದೆ. ಹಾಗಾಗಿ ಅದರ ಲಾಭ ಪಡೆದುಕೊಂಡು ಮಹಿಳೆಯರು ಏನಂದ್ರೆ ಧಾರ್ಮಿಕ ಕೇಂದ್ರಗಳ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಊರುಗಳು, ಅಂದ್ರೆ ಇಲ್ಲೇನು ಬರೀ ಹುಬ್ಬಳ್ಳಿ ಧಾರವಾಡದ ಜನ ಅಷ್ಟೇ ಬಂದಿಲ್ಲ, ಬೇರೆ ಬೇರೆ ಊರುಗಳಿಂದಲೂ ಸಹ ಬಂದಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕದ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ವಿಜಯಪುರ ಇರ್ಬೋದು, ಮೊದಲಾದ ಕಡೆಗಳಿಂದಲೂ ಸಹ ಭಕ್ತರು ಆಗಮಿಸಿ ಏನಂದ್ರೆ ಇವತ್ತು ಸಿದ್ಧಾರೂಢನ ದರ್ಶನ ಪಡಿತಾ ಇದ್ದಾರೆ. ಎಲ್ಲೇ ನೋಡಿದ್ರು ಅಂದ್ರೆ ಮಠದ ಆವರಣದಲ್ಲಿ ಎಲ್ಲಿಯೇ ನೋಡಿದ್ರು ಜನಜಂಗುಳಿನೇ ಕಾಣ್ತಾ ಇದೆ. ಅದರಲ್ಲೂ ಏನಂದ್ರೆ ಮಹಿಳೆಯರ ಒಂದು ಸಂಖ್ಯೆನೇ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಏನು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ಜನ ಇವತ್ತು ಆಗಮಿಸ್ತಾ ಇದ್ದಾರೆ. ಎಲ್ಲೇ ನೋಡಿದ್ರು ಸಹ ನುಗ್ಗಲು ಮತ್ತು ಅಂದ್ರೆ ಸಿದ್ಧಾರೂಢ ಮತ್ತು ಏನು ಗುರುನಾಥರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲಿ ಭಕ್ತರನ್ನೇ ಮಾತಾಡ್ಸೋಣ. ಅಮ್ಮ, ನೀವು ಎಲ್ಲಿಂದ ಬಂದಿರಿ? ಹುಬ್ಬಳ್ಳಿಗಿಂದ. ಹೌದಾ? ಅಂದ್ರೆ ಇವತ್ತೇನು ಸಿದ್ಧಾರೂಢ ದರ್ಶನ ಪಡೆದ್ರೆ ಚಲೋ ಆಗ್ತದೆ ಬಂದಿರ? ಇವತ್ತು ಅಮಾವಾಸ್ಯೆ ಐತಲ್ಲ ಅದಕ್ಕೆ. ಈಗ ಮತ್ತಷ್ಟು ಮಹಿಳೆಯರನ್ನ ಮಾತಾಡ್ಸೋಣ. ನೀವೆಲ್ಲಿ ಎಲ್ಲಿಂದ ಬಂದಿರಮ್ಮ? ಎಡಳಿಂದ ರೀ. ಹೌದಾ? ಬಸ್ ಫ್ರೀ? ಹ್ಞೂನ್ರಿ. ಚಲೋ ಆಗ್ತಾ ಇದೆ ಲಾಭ ಬಸ್ ಫ್ರೀದು? ಹ್ಞೂನ್ರಿ. ಹ್ಞೂನ್ರಿ. ಏನ್ ನೀವೆಲ್ಲ ಟೀಮ್ ಕಟ್ಕೊಂಡು ಬಂದಿರಾ? ಹ್ಞೂನ್ರಿ. ಎಷ್ಟು ಮಂದಿ ಬಂದಿರಿ? 15 ಜನ ಬಂದಿರಿ. ಹೌದಾ? ಹ್ಞೂನ್ರಿ. ಏನು 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 ಕೇಳ್ಕೊಂಡ್ರಮ್ಮ ದೇವ್ರಿಗೆ? ಏನಿಲ್ರಿ, ಚೆನ್ನಾಗಿರ್ಲಿ ಅಂತ ಕೇಳ್ಕೊಂದಿರಿ. ಯಾರು ಚೆನ್ನಾಗಿರ್ಲ ಅಂತ? ಚೆನ್ನಾಗಿರ್ಲಿ ಅಂತ್ರಿ. ಹ್ಞೂನ್ರಿ. ಚೆನ್ನಾಗಿರ್ಲಿ ಅಂತ ಕೇಳ್ಕೊಂದಿರಿ. ಅಂದ್ರೆ ಒಟ್ಟಾರೆ ಇಲ್ಲಿ ಮತ್ತಷ್ಟು ಮಹಿಳೆಯರನ್ನ ಮಾತಾಡಿಸ್ತೀವಿ. ಈಗ ನೀವೆಲ್ಲಿಂದ ಬಂದಿರಮ್ಮ? ನಾನು ಹುಬ್ಳಿಯಿಂದ, ಅಯೋಧ್ಯನಗರಿಂದ. ನಾನು ಸುಮಾರು ವರ್ಷಗಳಿಂದ ನಮ್ಮ ಕುಟುಂಬಸ್ಥರು ಆಯಿತು, ನಾವಾಯಿತು ತುಂಬ ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಸಿದ್ಧಾರೂಢಜ್ಜನಿಗೆ ಯಾವುದೇ ರೀತಿಯಿಂದ ಬೇಡ್ಕೊಂಡ್ರೂ ಸಹ ಎಲ್ಲ ಒಳ್ಳೇದಾಗುತ್ತೆ. ಈಗ ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಥ್ಯಾಂಕ್ ಯು. ಒಟ್ಟಾರೆ ಏನು ಸಿದ್ಧಾರೂಢರ ಮೇಲಿನ ಭಕ್ತಿ, ಮತ್ತೊಂದು ಕಡೆ ಏನು ಶಕ್ತಿ ಯೋಜನೆಯ ಒಂದು ಅದರ ಲಾಭ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಜನ ಮತ್ತು ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಏನಂದ್ರೆ ಸಿದ್ಧಾರೂಢ ಮಠಕ್ಕೆ ಬಂದು ತಮ್ಮ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಮತ್ತು ಅದರಿಂದ ಏನು ಶಕ್ತಿ ಯೋಜನೆಯಿಂದ ಸಾಕಷ್ಟು ಲಾಭ ಆಗಿದೆ ಅನ್ನೋ ಒಂದು ಮಾತನ್ನು ಸಹ ಮಹಿಳೆಯರು ಹೇಳ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ವೆಲ್ಕಮ್ ಬ್ಯಾಕ್. ರಾಮನಗರದಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್ ತಟ್ಟಿದೆ. ಚನ್ನಪಟ್ಟಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರದ್ದೇ ದರ್ಬಾರ್ ನಡೀತಾ ಇದೆ. ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಮಂಡ್ಯ, ಮೈಸೂರು, ಮಲೆಮಹದೇಶ್ವರ ಬೆಟ್ಟ, ಕಬ್ಬಾಳು ಕ್ಷೇತ್ರದ ಕಡೆಗೆ ಮಹಿಳೆಯರು ತಂಡೋಪತಂಡವಾಗಿ ಪ್ರಯಾಣ ಮಾಡ್ತಿದ್ದಾರೆ. 65 ಜನ ಪ್ರಯಾಣ ಮಾಡೋ ಬಸ್ನಲ್ಲಿ 120 ಜನ ಪ್ರಯಾಣ ಮಾಡ್ತಿದ್ದಾರೆ. ಇನ್ನು ಸರ್ಕಾರದ ಫ್ರೀ ಯೋಜನೆಗೆ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ನಮ್ಗೆ ಅನುಕೂಲ ಇಲ್ಲ ಕಣಪ್ಪ. ಯಾಕೆ ನಮ್ ತಲೆ ಮೇಲೆ ನಾಳೆ ಕಟ್ತೀವರೆ, ಅದೇ ಬಿಡ್ತಾರೆ. ಒಂದ್ರಲ್ಲಿ ತಕೋತಾರೆ, ಒಂದ್ರಲ್ಲಿ ಫ್ರೀ ಕೊಡ್ತಾರೆ. ಅದು ಬೇಡ ಇದು ಬೇಡ, ಏನಿದೆ ಮೊದ್ಲೇ ಏನ್ ಬೇಡ ನಡೀತಿತ್ತು ಹಂಗ ನಡೀಲಿ. ನಮಗ್ ಬೇಡ. ನಮ್ಗೆ ಒಂದು ಜಮೀನಿರು ಆಳು ಕೂಲಿ ಇಲ್ಲ, 2000 ಮಾಡ್ಬಿಟ್ರು ಅಂತ ಯಜಮಾನ್ರಿಗೆ ಅಂತ ಅದು ತಕೋತಾರೆ, ತಿನ್ಕೋ ಕೂತವ್ರೆ. ಭೂಮಿಗೆ ಈಗ ಆಳೇಲ್ ಬೇಕು, ಯಾರಿಗೇದಾರು ಅನುಕೂಲ ಆಗಲ್ವಾ ಇದು? ನಮ್ಗೆ ಅನುಕೂಲ ಇಲ್ಲ ಸಾಯ್ದು. ಏನ್ ಮೊದ್ಲೇ ಹಂಗಿತ್ತು ಹಂಗ್ ಮಾಡ್ಬೇಕು. ಆಮೇಲೆ ಎಲ್ಲಾ ಕಡೆ ಬಸ್ ಹೆಣ್ಮಕ್ಳು ನಿಂತಿರೋದ್ರಿಂದ ನಾವು ಟ್ರಾವೆಲ್ ಮಾಡೋದು ಬೇಡವಾ ಅನ್ಸ್ಬಿಟ್ಟಿದೆ. ಈಗ ವೀಕೆಂಡ್ ಅಲ್ಲಿ ನಾವು ಕೊಡೋ ಸಜೆಷನ್ ಇಷ್ಟೇ, ವೀಕೆಂಡ್ ಅಲ್ಲಿ ಟಿಕೆಟ್ ಕೊಟ್ಬಿಡ್ಲಿ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಟಿಕೆಟ್ ಕೊಟ್ಟು ತಗೊಂಡೋಗ್ಲಿ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಎಲ್ಲ ಟ್ರಾವೆಲ್ ಮಾಡ್ಬೇಕಂತ ಇಚ್ಛೆ ಆಗೋದ್ರಿಂದ ಇದು ಬಹಳ ಸಮಸ್ಯೆ ಆಗ್ತಾ ಇದೆ. ಎಲ್ಲೂ ಯಾರಿಗೂ ಸೀಟ್ ಸಿಗ್ತಾ ಇಲ್ಲ.
ಟಿಕೆಟ್ ಕೊಟ್ಟು ಹೆಣ್ಮಕ್ಳೇ ಜಗಳ ಆಡ್ತಿದ್ದಾರೆ ರೋಡಿನಲ್ಲಿ ಬಸ್ಸಲ್ಲಿ. ಅದು ನೋಡಕ್ ಆಗ್ತಿಲ್ಲ ಯಾರು. ಸರ್ಕಾರ ಇದು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಸರ್. ನಮ್ಮಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ, ಆಮೇಲೆ ಸಿಬ್ಬಂದಿ ಕೊರತೆ ಇದೆ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಸ್ಗಳು ಹಿಡ್ತಾ ಇಲ್ಲ. ಬೆಳಗ್ಗೆ 5:15 ಶುರುವಾಗಿದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಸುಮಾರು ನಾವು ಹೆಚ್ಚುವರಿಯಾಗಿ 6 ಬಸ್ಗಳನ್ನ ಎಕ್ಸ್ಟ್ರಾ ಹಾಕಿದ್ದೀವಿ. ಆಮೇಲೆ ಕಬ್ಬಾಳು ಸಾತ್ನೂರು ಅದು ಪ್ರವಾಸಿ ತಾಣ, ಅದಕ್ಕೂ ಸುಮಾರು ಒಂದು 25-30 ಬಸ್ಗಳು ಎಕ್ಸ್ಟ್ರಾ ಹಾಕಿದ್ದೀವಿ. ಆದರೂ ಸಾಲ್ತಾ ಇಲ್ಲ. ಈ ಲೇಡೀಸು ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೂ ಕ್ರೌಡ್ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಸಮಸ್ಯೆ ಈ ಥರ ಇದೆ. ಗಂಡಸರಿಗೆ ಮೀಸಲು ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ, ಲೇಡೀಸ್ ಪ್ರಯಾಣಿಕರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವೇನು ಮಾಡಕ್ ಆಗ್ತಾ ಇಲ್ಲ. ಇದ್ರೊಳಗೆ ಪರಿಹಾರ ಹೆಚ್ಚುವರಿಯಾಗಿ ಬಸ್ಗಳು ಹಾಕಬೇಕು, ಮತ್ತೆ ನಮ್ಮ ಸಿಬ್ಬಂದಿ ಸಂಖ್ಯೆನೂ ಜಾಸ್ತಿ ಆಗಬೇಕು. ಇಲ್ಲ ಅಂದ್ರೆ ಇದು ಕಂಟ್ರೋಲ್ ಮಾಡಕ್ ಆಗಲ್ಲ. ಇದು ಶಕ್ತಿ ಯೋಜನೆ ಎಫೆಕ್ಟ್ ಸರ್ಕಾರಿ ಬಸ್ಗಳೆಲ್ಲ ರಶ್ ಆಗಿ ಹೋಗ್ತಿದೆ. ಬೆಳಗಾವಿಯಲ್ಲಿ ಚಲಿಸ್ತಾ ಇದ್ದ ಬಸ್ನಿಂದ ಯುವತಿಯೊಬ್ಳು ಕೆಳಕ್ ಬಿದ್ದಿರುವ ಘಟನೆ ನಡೆದು ಹೋಗಿದೆ. ರಾಮದುರ್ಗ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಬಹುತೇಕ ಬಸ್ಗಳು ತುಂಬಿ ತುಳುಕ್ತಾ ಇರೋದ್ರಿಂದಾಗಿ ಬಸ್ನ ಹಿಡಿದು ಅದರಲ್ಲಿ ಪ್ರಯಾಣ ಮಾಡಬೇಕು ಅನ್ನೋ ಅರ್ಜೆಂಟ್ನಲ್ಲಿ ಬಸ್ ಹತ್ತೋ ಪ್ರಯತ್ನವಾಗಿ ಯುವತಿಯೊಬ್ಳು ಬಿದ್ದು ಹೋಗಿರುವ ಘಟನೆ ನಡೆದಿದೆ. ಕಳೆದ 3-4 ದಿನಗಳಿಂದ ಇಂಥ ಅನೇಕ ಘಟನೆಗಳು ಬೇರೆ ಬೇರೆ ಭಾಗದಲ್ಲಿ ವರದಿ ಆಗ್ತಿರೋದನ್ನ ನಾವು ಗಮನಿಸ್ತಲೇ ಇದ್ದೀವಿ. ಒಂದು ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಬಸ್ನಲ್ಲಿ ಪ್ರಯಾಣ ಮಾಡುವವರದ್ದು. ಹೀಗಾಗಿ ಇರೋ ಬಸ್ಗಳಲ್ಲಿ ಎಲ್ಲರನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋ ಅನಿವಾರ್ಯತೆ ಸಾರಿಗೆ ಸಿಬ್ಬಂದಿಯದ್ದು ಕೂಡ. ಇಂಥ ಪ್ರಯತ್ನದ ಭಾಗವಾಗಿ ಹೆಚ್ಚಿನ ಜನರು, ಅದರಲ್ಲೂ ನಾವು ಗಮನಿಸ್ತಿದ್ವಿ ಈಗಷ್ಟೇ 60 ಜನ ಹೋಗೋ ಕೆಪಾಸಿಟಿ ಇರೋ ಬಸ್ನಲ್ಲಿ 120-130 ಜನ ತುಂಬುತ್ತಿದ್ದಾರೆ ಅಂದ್ರೆ ಇಂಥ ಅವಘಡಗಳು ಸಾಮಾನ್ಯ. ಆದ್ರೆ ಹೀಗೆ ಆಗದೆ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡೋ ಅನಿವಾರ್ಯತೆ ಕೂಡ ಸದ್ಯಕ್ಕೆ ಸಾರಿಗೆ ಇಲಾಖೆ ಜೊತೆಗೆ ಸರ್ಕಾರದ ಮೇಲೂ ಇದೆ. ಶಕ್ತಿ ಯೋಜನೆಯ ಎಫೆಕ್ಟ್ ಹಾಗೆ ಆಷಾಢ ಮಾಸ ಆರಂಭ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಭಕ್ತರು ಪ್ರವಾಸಿಗರಿಂದ ದೇವಾಲಯ ತುಂಬಿ ತುಳುಕ್ತಾ ಇದೆ. ಚಾಮುಂಡಿ ದೇವಿ ದರ್ಶನಕ್ಕೆ ಮುಂಜಾನೆಯಿಂದಲೇ ಭಕ್ತರು ಕ್ಯೂ ನಿಂತಿದ್ದಾರೆ. ಯಾದಗಿರಿಯಲ್ಲೂ ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮೈಲಾಪುರದ ಮೈಲಾರಲಿಂಗೇಶ್ವರ ದರ್ಶನಕ್ಕೆ ಸಾವಿರಾರು ಮಹಿಳೆಯರು ಆಗಮಿಸ್ತಾ ಇದ್ದಾರೆ. ಇದರಿಂದ ಸರ್ಕಾರಿ ಬಸ್ಗಳು ತುಂಬಿ ತುಳುಕ್ತಾ ಇದೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೊರಡುವ ಬಸ್ಗಳಲ್ಲಿ ಸೀಟ್ ಹಿಡಿಯೋಕೆ ಮಹಿಳೆಯರು ನೂಕು ನುಗ್ಲು ಮಾಡ್ತಿದ್ದಾರೆ. ಮೈಲಾಪುರಕ್ಕೆ ಹೊಂಟಿವಿ ಎಲ್ಲ ಜನ, ಇಷ್ಟು ಜನ ಅದ 5-6 ಬಸ್ಸಿನ ಮಂದಿ. ಏನ್ ಬಾಗಿಲಿಗೆ ನಿಂತ ಬಿದ್ದು ಒಬ್ಬೊಬ್ರ ಕೈ ಮುರ್ಕದ ಕಾಲ್ ಮುರ್ಕದ. ಏನ್ ಬೇರೆ ಕಡೆ ಹೋಗಾರ್ರಿ ಬಂದ್ ಕೇಸಿ. ನಾ ಅಲ್ಲೂರಿಂದ ಬಂದಿರಿ, ಒಂದೇ ಬಸ್ ಅದ ನಮ್ಮ ಊರಿಗೆ ಹೋಗ್ಬೇಕು, ಮತ್ತೆ ಹಿಂದಕ್ಕೆ ರಿಪೇಟ್ ತಿರ್ಬೇಕು. ಫ್ರೀ ಇದ್ದದಕ್ಕೆ ನಾವು ಹೋಗ್ತೀವಿ, ಮೊದಲು ಅಮೇಶ್ ಹೋಗ್ತೀವ್ರಿ ನಾವು ದರ ಇಲ್ಲ. ಫ್ರೀ ಇದ್ದದು ಯಾರಿ ಬಸ್ ಯಾಕೆ ಫ್ರೀ ಅಮೇಶ್ ಹೋಗ್ತೀವಿ. ಫ್ರೀ ಇದ್ರೂ ಹೊಂಟಾರ, ಫ್ರೀ ಹೊಂಟಿವಿ ದೇವ್ರಿಗೆ ಹೊಂಟಿವಿ. ಮತ್ತೆ ಬಸ್ ಇಲ್ಲ ಈಗ ನಿಂದ್ರಮನ್ರಿ ಬಸ್ ಸ್ಟ್ಯಾಂಡಿಗೆ ಬಂದಿಕ್ಕೆ. ಈ ಬುಡಾರ್ ಬಿಟ್ರಿ ಚಂದ್ರ 2-3 ಬಸ್ ಬಿಟ್ರೆ ಮಂದಿ ಹೋಗ್ತಾರ. ಹೋಗ್ಲಕ್ಕನ ಚಾನ್ಸ್ ಅದ್ರಿ. ಈ ಸದ್ ಹೋಗ್ಲಿಕ್ಕಾದ್ರೆ ನಾವು ಇನ್ನಿಲ್ಲ ನಿಂದಿರ್ಬೇಕಾಗ್ತದ. ಮತ್ತೆ ರೊಕ್ಕ ಕೊಟ್ಟು ಹೋಗಮ್ಮ ಹೆಂಗ್ ಮಾಡ್ರಿ, ಮಾಡ್ರಿ ಫ್ರೀ ಹೋಗತ್ರ ಓದ್ತೀವಿ, ಬೇಡದಿಲ್ಲ ನಿಂದಿರ್ತೀವಿ. ಇಷ್ಟು ಜನ ತಗೊಂಡಿಕ್ಕೆ 1 ವಾರ ತಗೊಂಡಿಲ್ಲ. ನೀವೇ ಕೂಡ ಹಾಕ್ರಿ, ನೀವೇ ಮೈಲಾಪುರಕ್ಕೆ ಹೋಲತ್ತೀವ್ರಿ. ಬಸ್ ಅಲ್ಲಿ ರಸ್ ಅದಾರ್ರಿ. ಫ್ರೀ ಅದಾರಿ. ಹೆಚ್ಚಿಗೆ ಹೊಂಟಿ ಇನ್ನೊಂದು ಬಸ್ ಬಿಡ್ಬೇಕ್ರಿ. ಅನಗಡ್ತಾ ಇಟ್ಟದ, ನಿಂದ್ರಲಾಕ್ ಜಾಗ ಇಲ್ಲ. ಕೊಪ್ಪಳದಲ್ಲೂ ಶಕ್ತಿ ಯೋಜನೆಯ ಪರಿಣಾಮ ತಟ್ಟಿದೆ. ಕೂಡಲ ಸಂಗಮ, ಅಮರೇಶ್ವರ ಸೇರಿ ವಿವಿಧ ದೇಗುಲಕ್ಕೆ ಭಕ್ತರು ತಂಡವಾಗಿ ಹೊರಟಿದ್ದಾರೆ. ಪರಿಣಾಮ ಕೊಪ್ಪಳ ಬಸ್ ನಿಲ್ದಾಣ ಮಹಿಳೆಯರಿಂದ ತುಂಬ ಹೋಗಿದೆ. ಇನ್ನು ಶ್ರೀ ಗವಿಸಿದ್ದೇಶ್ವರ ಕರ್ತೃ ಗದ್ದುಗೆಗೆ ದರ್ಶನ ಪಡೆದು ಜನ ವಾಪಸ್ ಆಗ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಬಸ್ ಬರ್ತಾ ಇದ್ದ ಹಾಗೆ ಓಡ್ ಬಂದು ಬಸ್ ಹತ್ತುತ್ತಿದ್ದಾರೆ. ಫ್ರೀ ಅನ್ನೋ ಜಾರಿಗೆ ಬಂದಿದ್ದರಿಂದ ಎಲ್ಲ ಮಹಿಳೆಯರಿಗೆ ಸ್ವಲ್ಪ ಫ್ರೀ ಅನುಕೂಲ ಆಗಿದೆ ಅಂತಾರ. ಆದರೆ ಅದರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಮಾನಹಾನಿ ಆಗ್ಬೋದು, ಪ್ರಾಣಹಾನಿ ಆಗ್ಬೋದು ವಯಸ್ಕರರಿಗೆ. ಅದು ಫ್ರೀ ಬಸ್ ಮಾಡಿದ್ದಾರೆ. ಈಗ ಫ್ರೀ ಬಸ್ ಮಾಡೋದ್ರಿಂದ ಜನ ರುಚಿಗೆದ್ದು ಹೆಣ್ಮಕ್ಳು, ಮಕ್ಕಳು, ಸಣ್ಣ ವಯಸ್ಸಿನವರು, ದೊಡ್ಡ ವಯಸ್ಸಿನವರು ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ಜಾತ್ರೆಗೆ ಬರಲಿಕ್ಕಂತ ಹೆಚ್ಚಾಗಿ ಜನ ಇದರಲ್ಲಿ ಭಾಗವಹಿಸ್ಯಾರ, ಹಂಚ್ಕೊಳ್ತಾರೆ. ನಮ್ಗೆ ಫ್ರೀ ಬಸ್ ಮಾಡಿದಕ್ಕೆ ಭಾಳ ಒಳ್ಳೇದಾಯಿತು. ಕಾಂಗ್ರೆಸ್ ಸಾರಿಗೆ ಬಸ್ ಹತ್ತೋಕೆ ಕಲಬುರಗಿಯಲ್ಲೂ ಕೂಡ ನೂಕುನುಗ್ಲು. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನಸಾಗರ. ಯಾದಗಿರಿ, ವಿಜಯಪುರ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಮಹಿಳಾ ಮಣಿಗಳು ತೆರಳುತ್ತಾ ಇದ್ದಾರೆ. ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಕಲಬುರಗಿಯಿಂದ ಹಲವೆಡೆ ಮಹಿಳೆಯರು ಪ್ರಯಾಣವನ್ನ ಬಳಸಿದ್ದಾರೆ.
ಇದರ ಪರಿಣಾಮವಾಗಿ ಸಂಪೂರ್ಣವಾಗಿ ಬರೋ ಎಲ್ಲಾ ಬಸ್ಗಳು ಕೂಡ ರಶ್ ಆಗಿ ಹೋಗ್ತಾ ಇದೆ. ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಇಂಥ ಅನಾಹುತಗಳಿಗೇನೆ ಕೈ ಹಾಕಬೇಡಿ ಅಂತ ಹೇಳಿ. ಫ್ರೀ ಬಸ್ ಇದು ಸಿಗದಿದ್ರೆ ಇನ್ನೊಂದು, ಅದು ಸಿಗದಿದ್ರೆ ಒಂದು ಅರ್ಧ ಗಂಟೆ ಕಾದ್ರಾಯ್ತು. ಆದ್ರೆ ಜನ ಸಿಕ್ಕೋ ಬಸ್ನಲ್ಲಿ ಹೋಗ್ಬಿಡ್ಬೇಕು, ಅದರಲ್ಲೂ ಸೀಟ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಕಿಟಕಿ ಮೂಲಕ ಸೀಟ್ ರಿಸರ್ವ್ ಮಾಡ್ಲಿಕ್ಕೆ ಕಳಿಸ್ತಾ ಇರೋದು. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನ ನಾವು ಪದೇ ಪದೇ ಕೇಳ್ತಾ ಇದೀವಿ. ಆ ಆತಂಕ ಪೋಷಕರಲ್ಲಿ ಇರಬೇಕು. ಒಂದ್ ಸೀಟ್ ಹಿಡಿಯೋ ಸಲುವಾಗಿ ಮಕ್ಕಳನ್ನ ಈ ರೀತಿ ಅಪಾಯಕ್ಕೆ ಒಡ್ಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ತಮಗ್ ತಾವು ಕೇಳ್ಕೊಳ್ಳೋ ಅನಿವಾರ್ಯತೆ. ಮತ್ತೊಂದ್ ಕಡೆ ಹೆಂಡತಿಗೋಸ್ಕರ ಸೀಟ್ ಹಿಡಿಯೋಕ್ ಬಂದ ಗಂಡ ಬಸ್ ನಿಲ್ದಾಣದ ಒಳಗೆ ಸ್ಕೂಟರ್ ತಂದುಬಿಟ್ಟಿದ್ದಾರೆ. ಸಾರಿಗೆ ಸಿಬ್ಬಂದಿ ಜೊತೆಯಲ್ಲಿ ಜಗಳ ಕೂಡ ಆಡಿದ್ದಾರೆ ಗಂಡ ಹೆಂಡತಿ. ದೃಶ್ಯದಲ್ಲಿ ನಾವು ಅದನ್ನ ಗಮನಿಸ್ತಿದ್ದೀವಿ. ಇನ್ನು ಕಲಬುರಗಿಯ ಶ್ರೀ ಕ್ಷೇತ್ರ ದತ್ತಾತ್ರೇಯ ದೇವಸ್ಥಾನ ಕೂಡ ಫುಲ್ ರಶ್ ಆಗಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಬಸ್ ಫ್ರೀ ಹಿನ್ನೆಲೆಯಲ್ಲಿ ಸಾವಿರಾರು ಜನ ದತ್ತಾತ್ರೇಯ ಸನ್ನಿಧಿಗೆ ಆಗಮಿಸುತ್ತಿದ್ದಾರೆ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿದ್ದಾರೆ. ಬೀದರ್, ಯಾದಗಿರಿ, ಸುರಪುರ, ವಿಜಯಪುರದಿಂದ ಮಹಿಳೆಯರು ಆಗಮಿಸಿದ್ದಾರೆ. ಇನ್ನು ಮುದ್ದೇಬಿಹಾಳ ಬಸ್ ನಿಲ್ದಾಣದಲ್ಲೂ ಕೂಡ ನೂಕು ನುಗ್ಗಲು. ಶಕ್ತಿ ಯೋಜನೆ ಅಡಿ ಉಚಿತ ಬಸ್ ಪ್ರಯಾಣಕ್ಕೆ ಓಡಾಟ ಇರೋದ್ರಿಂದಾಗಿ ಬಸ್ಗಳ ಹಿಂದೆ ಬೆನ್ನತ್ತಿ ಬಿದ್ದಿದ್ದಾರೆ. ಇನ್ನು ಮಕ್ಕಳನ್ನ ಇಳಿಸ್ಕೊಂಡಿದ್ದಾರೆ ಮಹಿಳೆಯರು. ಅಂದ್ರೆ ಸೀಟ್ ಹಿಡಿಯೋಕೋಸ್ಕರ ಒಂದ್ ರೀತಿ ಪ್ರಯತ್ನ, ಹಾಗೆ ಓಡ್ತಾ ಇರೋ ಬಸ್ನಿಂದ ಕೆಳಗಿಳಿಯೋಕ್ ಒಂದ್ ರೀತಿ ಪ್ರಯತ್ನ. ಒಟ್ಟಾರೆ ರಶ್ ಆಗ್ತಿರೋ ಬಸ್ನಲ್ಲಿ ನಾನಾ ತರದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು ಸೀಟ್ ಹಿಡಿಯುವ ಸಲುವಾಗಿ. ಈ ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.